LHS 1903 ಕೆಂಪು ಕುಬ್ಜ ತಾರೆ ಕ್ರಮ ತಪ್ಪಿದ ಗ್ರಹಗಳು. ಇದು ಇಂದಿನ ನಮ್ಮ ವಿಷಯ. ವಿಶ್ವ ಕದಲಿಸಲಾಗದ ನಿಯಮಗಳಿಗೆ ಅನುಗುಣವಾಗಿ ನಡೀತೈತೆ. ಅದರಲ್ಲಿ ಜರುಗುವ ಎಲ್ಲ ಭೌತಿಕ ಘಟನೆಗಳಿಗೆ ವಿವರಣೆ ನೀಡೋಕ್ಕೆ ಸಾಧ್ಯ ಅಂತ ವಿಜ್ಞಾನ ಪ್ರತಿಪಾದನೆ ಮಾಡುತ್ತೆ. ಇದು ನಿಜ ಅಂತ ಪ್ರತಿ ಕ್ಷಣವೂ ನಮಗೆ ಮನದಟ್ಟಾಗುತ್ತೆ. ಆದರೆ ಕೆಲವೊಮ್ಮೆ ನಿಯಮವನ್ನು ಮೀರಿ ಘಟನೆಗಳು ನಡೆದಂತೆ ಕಾಣ್ತವೆ. ಆದರೆ ಆಳವಾಗಿ ನೋಡಿದಾಗ ಮೂಲ ನಿಯಮಗಳೇ ಬೇರೆ ರೀತಿಯಲ್ಲಿ ಆ ರೀತಿ ಕಾಣ್ತವೆ ಅನ್ನೋದು ಹೆಚ್ಚಿನ ಅಧ್ಯಯನ ಮತ್ತು ವಿವರಣೆಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವೀಗ ಖಗೋಳ ವಿಜ್ಞಾನದಲ್ಲಿ ತಾರೆ ಮತ್ತು ಗ್ರಹಗಳಲ್ಲಿ ಜರುಗುವ ಒಂದು ಅಪರೂಪದ ಇಂತಹ ಸಂಗತಿಯನ್ನು ಮತ್ತೆ ಅದಕ್ಕಿರಬಹುದಾದಂಥ ಕಾರಣಗಳನ್ನು ತಿಳ್ಕೊಳ್ಳೋಣ. ವಿಶ್ವದಲ್ಲಿ ತಾರೆಗಳ ಸುತ್ತ ಗ್ರಹಗಳು ಹೇಗೆ ರೂಪುಗೊಳ್ತವೆ, ಅವು ಯಾವ ಕ್ರಮದಲ್ಲಿ ತಾರೆಯ ಸುತ್ತ ನೆಲೆಗೊಳ್ತವೆ ಅನ್ನೋದನ್ನು ಕುರಿತಾಗಿ ವಿಜ್ಞಾನಿಗಳು ಹಲವು ವರ್ಷಗಳಿಂದ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಲ್ಲು ಮತ್ತು ಲೋಹಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಘನ ಮೇಲ್ಮೈ ಹೊಂದಿರುವ ಘನ ಗ್ರಹಗಳು ತಾರೆಗೆ ಸಮೀಪದಲ್ಲಿರ್ತವೆ. ದೂರದಲ್ಲಿರುವ ಗ್ರಹಗಳು ಅನಿಲ ಪದರದಿಂದ ತುಂಬಿಕೊಂಡಿರ್ತವೆ. ಅವು ಮತ್ತೆ ದೊಡ್ಡ ಗ್ರಹಗಳಾಗಿರ್ತವೆ. ಸೌರಮಂಡಲದಲ್ಲಿರುವ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಘನ ಗ್ರಹಗಳು. ಉಳಿದವು ಅನಿಲ ಪದರದ ಗ್ರಹಗಳು. ಅನಿಲಮಯ ಗ್ರಹಗಳು ಅಂದರೆ ಮುಖ್ಯವಾಗಿ ಹೈಡ್ರೋಜನು, ಹೀಲಿಯಂ ಮೊದಲಾದ ಅನಿಲಗಳನ್ನು ಹೊಂದಿರತಕ್ಕಂಥ ದೊಡ್ಡ ಗ್ರಹಗಳು. ಇವು ಸೂರ್ಯನಿಂದ ದೂರದಲ್ಲಿದ್ದು ದಪ್ಪವಾದಂಥ ಅನಿಲದ ಪದರಗಳನ್ನ ಹೊಂದಿರ್ತವೆ. ಈ ವರ್ಗದಲ್ಲಿ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ಗಳು ಸೇರಿದ್ದಾರೆ. ಸಾಮಾನ್ಯವಾಗಿ ಒಳಗಿನ ಗ್ರಹಗಳು ಘನರೂಪ ತಾಳಿದ್ದು ಹೊರಗಿನ ಗ್ರಹಗಳು ಅನಿಲಮಯವಾಗಿರ್ತವೆ. ಸೌರವ್ಯೂಹದ ರಚನೆಯ ಒಂದು ಮುಖ್ಯ ಲಕ್ಷಣವಾಗಿ ಇವುಗಳನ್ನ ಗುರುತಾಗತ್ತೆ. ಆದರೆ ಇತ್ತೀಚೆಗೆ ಖಗೋಳ ವಿಜ್ಞಾನಿಗಳು ಅಧ್ಯಯನ ಮಾಡಿದಂಥ LHS 1903 ಎನ್ನುವ ಕೆಂಪು ಕುಬ್ಜ ನಕ್ಷತ್ರದ ಸುತ್ತಲಿನ ಗ್ರಹ ವ್ಯವಸ್ಥೆ ಈ ಸಾಂಪ್ರದಾಯಿಕ ಕಲ್ಪನೆಯನ್ನು ಪ್ರಶ್ನೆ ಮಾಡುವಂತೆ ಕಂಡುಬರ್ತಾ ಇದೆ. ಈ ತಾರೆಯ ಸುತ್ತ 4 ಗ್ರಹಗಳು ಪತ್ತೆಯಾಗಿದ್ದಾವೆ. ಅವುಗಳ ಕ್ರಮ ಅತ್ಯಂತ ವಿಚಿತ್ರವಾಗಿದೆ. ಮೊದಲ ಗ್ರಹ ಘನ ಆಗಿದ್ದರೆ ಅದರ ನಂತರ 2 ಗ್ರಹಗಳು ಅನಿಲ ಪದರದ ಗ್ರಹಗಳಾಗಿದ್ದಾವೆ. ಆದರೆ ಎಲ್ಲಕ್ಕಿಂತ ಹೊರಭಾಗದಲ್ಲಿರುವ 4ನೇ ಗ್ರಹ ಮತ್ತೆ ಘನ ರೂಪದ ಕಲ್ಲಿನ ಗ್ರಹವಾಗಿ ಕಂಡುಬರ್ತದೆ, ಗಟ್ಟಿ ಗ್ರಹವಾಗಿ ಕಂಡುಬರ್ತದೆ. ಈ ರೀತಿಯ ವಿನ್ಯಾಸ ವಿಜ್ಞಾನಿಗಳಿಗೆ ಸಾಮಾನ್ಯ ಗ್ರಹ ರಚನೆ ಮಾದರಿಯಿಂದ ವಿವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಹೊರಭಾಗದಲ್ಲಿರುವ ಗ್ರಹಕ್ಕೆ ಅನಿಲ ಪದರ ಇರಬೇಕಾಗಿತ್ತು, ಆದರೆ ಅದರ ಬದಲದು ಘನ ಗ್ರಹ ಆಗಿದೆ. ಈ ಕಾರಣದಿಂದ ಈ ವ್ಯವಸ್ಥೆ ಹಿಂದೆ ಯಾವುದೋ ಅಶಾಂತ ಘಟನೆಗಳನ್ನು ಅನುಭವಿಸಿರೋದ್ರಿಂದ ಇಂತಹ ಸ್ಥಿತಿಗೆ ಬಂದಿದೆ ಅಂತ ವಿಜ್ಞಾನಿಗಳು ಅನುಮಾನವನ್ನು ತಾಳಿದ್ದಾರೆ. ವಿಜ್ಞಾನಿಗಳ ಒಂದು ಮುಖ್ಯವಾದಂಥ ಊಹೆಯ ಪ್ರಕಾರ ಈ ಗ್ರಹಗಳು ತಮ್ಮ ಮೂಲ ಸ್ಥಾನದಲ್ಲಿ ಉಳಿದಿಲ್ಲ. ಆರಂಭಿಕ ಅವಧಿಯಲ್ಲಿ ಅವು ಪರಸ್ಪರ ಗುರುತ್ವದ ಆಕರ್ಷಣೆಯಿಂದ ಸ್ಥಳಾಂತರಗೊಂಡಿರಬಹುದು. ದೊಡ್ಡ ಗ್ರಹಗಳ ಚಲನೆಯಿಂದ ಸಣ್ಣ ಗ್ರಹಗಳು ಒಳಗೆ ಅಥವಾ ಹೊರಗೆ ತಳ್ಳಲ್ಪಟ್ಟಿರಬೇಕು. ಕೆಲವು ಸಂದರ್ಭಗಳಲ್ಲಿ 2 ಗ್ರಹಗಳು ಬಹಳ ಹತ್ತಿರ ಬಂದು ಗುರುತ್ವ ಅಸ್ಥಿರತೆ ಉಂಟಾಗಿ ಅವು ಸಂಪೂರ್ಣ ವ್ಯವಸ್ಥೆಯ ಕ್ರಮವೇ ಬದಲಾಗಿರ್ಬೋದು ಅಂತ ಭಾವಿಸ್ತಾರೆ. ಇದನ್ನು ಖಗೋಳ ವಿಜ್ಞಾನದಲ್ಲಿ ಪ್ಲಾನೆಟರಿ ಮೈಗ್ರೇಷನ್ ಅಂದರೆ ಗ್ರಹಗಳ ವಲಸೆ ಅಂತ ಕರೀತಾರೆ. ಆದರೆ ಇಂದಿನ ಕ್ರಮವೇ ಅವುಗಳ ಮೂಲ ಕ್ರಮವಲ್ಲ ಅನ್ನೋ ಸಾಧ್ಯತೆ ಇದೆ. ಈಗ ಕಾಣ್ತಾ ಇರತಕ್ಕಂಥ ಕ್ರಮ ಅವುಗಳ ಮೂಲ ಕ್ರಮ ಆಗಿರಲಿಲ್ಲ ಅಂತಕ್ಕಂಥ ಸಂಭವನೀಯತೆ ಹೆಚ್ಚಿಗೆ ಇದೆ. ಇನ್ನೊಂದು ವಿವರಣೆ ಪ್ರಕಾರ ಈ ವ್ಯವಸ್ಥೆಯಲ್ಲಿ ಗ್ರಹಗಳು ಒಳಭಾಗದಿಂದ ಹೊರಭಾಗಕ್ಕೆ ಕ್ರಮವಾಗಿ ರೂಪುಗೊಂಡಿರ್ಬೋದು. ಮೊದಲಿಗೆ ತಾರೆಯ ಹತ್ತಿರದ ಘನ ಪ್ರದೇಶದಲ್ಲಿ ಘನಗ್ರಹ ಹುಟ್ಟಿ ನಂತರದ ಗ್ರಹಗಳು ಉಳಿದ ಅನಿಲವನ್ನು ಸೆಳೆದು ದಪ್ಪ ವಾತಾವರಣವನ್ನು ಪಡೆದಿರ್ಬೋದು. ಕೊನೆಗೆ ಹೊರಭಾಗದ ಗ್ರಹ ರೂಪುಗೊಳ್ಳುವ ವೇಳೆಗೆ ಸುತ್ತಲಿನ ಅನಿಲ ಬಹುತೇಕ ಇಲ್ಲವಾಗಿದ್ದರಿಂದ ಅದು ಕಲ್ಲಿನ ಗ್ರಹವಾಗಿ ಉಳಿದಿರಬಹುದು ಅಂತ ವಿಜ್ಞಾನಿಗಳು ಭಾವಿಸ್ತಾರೆ. ಈ ಮಾದರಿಯನ್ನು ವಿಜ್ಞಾನಿಗಳು ಇನ್ಸೈಡ್ ಔಟ್ ಪ್ಲಾನೆಟ್ ಫಾರ್ಮೇಷನ್ ಅಂತ ಕರೀತಾರೆ. ಈ ಅಧ್ಯಯನ ಒಂದು ಮಹತ್ತರವಾದ ವಿಷಯವನ್ನು ಸ್ಪಷ್ಟಪಡಿಸಿದೆ. ಬ್ರಹ್ಮಾಂಡದಲ್ಲಿ ಎಲ್ಲ ಗ್ರಹ ವ್ಯವಸ್ಥೆಗಳು ನಮ್ಮ ಸೌರವ್ಯೂಹದಂತೆ ನಿರ್ಮಾಣ ಆಗೋದಿಲ್ಲ. ಕೆಲವು ತಾರೆಗಳ ಸುತ್ತ ಗ್ರಹಗಳ ಹುಟ್ಟು ಬಹಳ ಅಶಾಂತವಾದಂಥ ಘರ್ಷಣೆಯಿಂದ ಕೂಡಿದ ಮತ್ತು ಹಿಂಸಾತ್ಮಕವಾದಂಥ ರೀತಿಯಲ್ಲಿ ಇರಬಹುದು. ಗ್ರಹಗಳ ಮಧ್ಯೆ ಸಂಭವಿಸತಕ್ಕಂಥ ಗುರುತ್ವದ ಸಂಘರ್ಷಗಳು ಮತ್ತು ದೊಡ್ಡ ಹೋರಾಟಗಳು ಅಥವಾ ಅನಿಲ ಮೇಘದ ಅಸಮ ಹಂಚಿಕೆ ಇವೆಲ್ಲವೂ ಸೇರಿ ಕೊನೆಗೆ ವಿಚಿತ್ರ ಗ್ರಹದ ವಿನ್ಯಾಸಗಳನ್ನು ಉಂಟು ಮಾಡಬಹುದು ಅನ್ನೋದಕ್ಕೆ ಪುರಾವೆಯಾಗಿದ್ದಾವೆ. ಹೀಗಾಗಿ LHS 1903 ತಾರೆಯ ಸುತ್ತಲಿನ ಈ ವಿಚಿತ್ರ ಗ್ರಹಗಳ ಕ್ರಮ ಕೇವಲ ಒಂದು ಹೊಸದಾದಂಥ ಪಥ್ಯ ಮಾತ್ರ ಅಲ್ಲ, ಇದು ಗ್ರಹಗಳ ಹುಟ್ಟು ರಚನೆ ಕುರಿತಾಗಿ ನಮ್ಮ ಮೂಲಭೂತ ಪರಿಕಲ್ಪನೆಗಳನ್ನು ಮರುಪರಿಶೀಲನೆ ಮಾಡೋದಕ್ಕೆ ಕಾರಣ ಆಗ್ತಾ ಇರತಕ್ಕಂಥ ಮಹತ್ತರವಾದಂಥ ಉದಾಹರಣೆಗಳಾಗಿದ್ದಾವೆ. ಭವಿಷ್ಯದಲ್ಲಿ ಇಂತಹ ಇನ್ನಷ್ಟು ವ್ಯವಸ್ಥೆಗಳು ಪತ್ತೆಯಾಗಿದ್ದೇ ಆದರೆ ಬ್ರಹ್ಮಾಂಡದಲ್ಲಿ ಗ್ರಹಗಳು ಹೇಗೆ ಹುಟ್ಟುತ್ತವೆ, ತಾರೆಯ ಸುತ್ತ ಹೇಗೆ ಹಂಚಿಕೆ ಆಗ್ತವೆ ಅನ್ನೋದು ಇನ್ನೂ ಹೆಚ್ಚು ಸ್ಪಷ್ಟ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು LHS 1903 ಗ್ರಹಗಳ ಪ್ರತ್ಯೇಕ ಗಾತ್ರ, ಭಾರ, ಅವುಗಳ ಪರಿಕ್ರಮಣ ಅವಧಿ, ಹಾಗೆಯೇ ಕೆಂಪು ಕುಬ್ಜ ತಾರೆಗಳ ಸುತ್ತ ಜೀವಸಾಧ್ಯ ಗ್ರಹಗಳು ಹೇಗೆ
ಮೈದಾಳಬಹುದು ಅನ್ನೋದು ಕುರಿತಾಗಿ ಹೆಚ್ಚಿನ ವಿಷಯಗಳು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.